ನಮಸ್ತೆ ಸರ್. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಓಕೆ ಸರ್. ಏನು ಸರ್ ಈ ಜಿಗ್ ಬಾಸ್ ತುಂಬಾ ಹೈಲೈಟ್ ಓಡ್ತಾ ಐತೆ. ಹ್ಮ್. ಇವಾಗ ಈಗಾಗ್ಲೇ ಎಷ್ಟು ಜನ ಕಂಟೆಸ್ಟ್ ಸೆಲೆಕ್ಟ್ ಆದ್ರು ಸರ್? ಕಾಂಟೆಸ್ಟ್‌ಗಳು 7 ಜನ ಆಗಿದ್ರು. ಓಕೆ. ಅದ್ರಲ್ಲಿ ಇಬ್ಬರು ಹೊರ ಹೋದ್ರು. ಹಾ ಹಾ ಹಾ. ಅದ್ರಲ್ಲಿ ಒಬ್ರು ಮಾತ್ರ ಸೆಲೆಕ್ಟ್ ಆಗಿದ್ರು. 5 ಜನ, ಇನ್ನು 5 ಜನ ಟೋಟಲ್ ಉಳಿದಿರೋದು. ಓಕೆ ಓಕೆ. 5ರಲ್ಲಿ 4 ಜನನ ವಿತ್ 5 ಜನನು ಸೆಲೆಕ್ಟ್ ಆಗಿದ್ದಾರೆ ಆಲ್ರೆಡಿ. ಓಕೆ ಆದ್ರೆ ಡ್ಯಾನ್ಸ್ ರಜಾ ಅನ್ನೋರು ಒಬ್ರನ್ನ ನಾವೊಂದು ನಾಮಕಾವಸ್ಥೆಯಾಗಿ ಅವ್ರನ್ನ ಹೆಸರು ಗುರುತಿಸಿದೀವಿ. ಓಕೆ ಇನ್ನು ಓಕೆ 4 ಜನ ಇದಾರೆ. ಒಂದ್ ಹಾ. ಕೊಠಡಿಯಲ್ಲಿ ಇದಾರೆ, ಒಂದ್ ಕೊಠಡಿಯಲ್ಲಿ ಒಬ್ರಿದ್ದಾರೆ. ಓಕೆ ಡ್ಯಾನ್ಸ್ ಓಕೆ ರಜಾ ಡ್ಯಾನ್ಸ್ ಇದಾರೆ. ಓಕೆ. ಆಮೇಲೆ ಜಿಗ್ ಬಾಸ್ ನಮ್ಮ ಗಣಪರ್ ಬರ್ತಾರೆ. ಅವ್ರ ಮೂಲಕ ರಿವ್ಯಾಲ್ಯೂಯೇಷನ್ ಮಾಡ್ಕೊಂಡು ಹಾ, ಹಾ. ಆಮೇಲೆ ಬಿಗ್ ಬಾಸ್ ಮನೆ ಒಳಗೆ ಕಳಿಸ್ತೀವಿ. ಅವರ ಟ್ಯಾಲೆಂಟ್ ಏನಿದೆ, ಟ್ಯಾಲೆಂಟ್ ಮೂಲಕ ಅವ್ರನ್ನ ಎತ್ತಿಡಿಯುವಂತ ಕಾರ್ಯಕ್ರಮ ಈ ಜಿಗ್ ಬಾಸ್ ಕಾರ್ಯಕ್ರಮ. ಓಕೆ ಸರ್, ಈ 4 ಜನ ಸೆಲೆಕ್ಟ್ ಆದ್ರಲ್ಲ ಅವ್ರಿಗೇನಾದ್ರು ನೀವು ಎಲಿಮಿನೇಟ್ ಅವೆಲ್ಲ ಮಾಡಿದ್ದೀರಾ ಸರ್? ಇಲ್ಲ ಇಲ್ಲ ಇಲ್ಲ, ಎಲ್ಲಾ ವೆರಿಫಿಕೇಶನ್ ಮಾಡ್ಕೊಂಡು ನಾವು ಸೆಲೆಕ್ಟ್ ಮಾಡಿರೋದು. ಓಕೆ ಓಕೆ. ಯಾಕಂದ್ರೆ ನಾವು ಮೊನ್ನೆ 3 ಜನ ಅಷ್ಟೇ ನೋಡಿದ್ವಿ. ಸೊ ಹಿಂಗಾಗಿ ಅದರಲ್ಲಿ ಡ್ಯಾನ್ಸ್ ರಜಾ ಡ್ಯಾನ್ಸ್ ಅವ್ರನ್ನ ಸಪರೇಟ್ ಕೊಠಡಿಯಲ್ಲಿ ಹಾಕಿದ್ನಿ ಅಂದ್ರಲ್ಲ, ಯಾಕೆ ಸರ್ ಅವರು ಅಂದ್ರೆ ಏನೋ ವಿಶೇಷ ಅದನ್ನ ಆತರ ಮಾಡಿದ್ದು? ಇಲ್ಲ ಇಲ್ಲ, ಏನು ವಿಶೇಷವಾಗಿ ಅಂತಲ್ಲ, ಏನೋ ಒಂದು ಇದರಲ್ಲಿ ಅಂತ ಟ್ಯಾಲೆಂಟ್ ಮೂಲಕ ನಾವು ಇದು ಮಾಡಿರೋದನ್ನ. ಓಕೆ ಒಳ್ಳೆ ಓಕೆ ಡ್ಯಾನ್ಸ್ ರಜಾ ಅಂದ್ರೆ ಒಳ್ಳೆ ಒಂದು ಎಲ್ಲರಿಗೂ ಅಚ್ಚುಮೆಚ್ಚುವಾಗಿ ಅವ್ರನ್ನ ಇದು ಮಾಡಿರೋದು. ಓಕೆ ಇನ್ನ 4 ಜನ ಅವರೊಂದು ನಾವು ವೆರಿಫೈ ಮಾಡಿರೋದು. ಅದನ್ನ ಹಾ, ಹಾ. ನಾವೆಲ್ಲ ಇಲ್ಲಿ ಹೇಳಕ್ ಆಗಲ್ಲ. ಓಕೆ ಓಕೆ. ಓ, ಅದಕ್ಕಾಗಿ ಅವರು ಡ್ಯಾನ್ಸ್ ರಜಾ ಡ್ಯಾನ್ಸ್ ಅಂತೇಳಿ ಒಂದು ಹೈಲೈಟ್ ಮಾಡಿದಾರ. ಹೈಲೈಟ್ ಏನಾದ್ರು ದುಡ್ಡು ಗಿಡ್ ಏನಾದ್ರು ಇಲ್ಲ ಇಲ್ಲ, ಅಲ್ಲಿ ಯಾವ್ದು ನಮ್ಮ ಜಿಗ್ ಬಾಸ್ ನಲ್ಲಿ ಯಾವ್ದು ಅವಂತವು ನಡೆಯಲ್ಲ, ಅವಕಾಶ ಕೊಡೋದೇ ಇಲ್ಲ. ಓಕೆ ಓಕೆ. ಡ್ಯಾನ್ಸ್ ರಜಾ ಡ್ಯಾನ್ಸ್ ಅವ್ರನ್ನ ಭೇಟಿ ಮಾಡಿಸ್ತಾರೆ ಸರ್ ನಮಗೆ? ಭೇಟಿ ಮಾಡಿಸ್ತೀವಿ, ಸ್ಟೇಜ್ಗೆ ಕರಿತೀವಿ. ಕರೀರಿ. ಡ್ಯಾನ್ಸ್ ರಜಾ ಡ್ಯಾನ್ಸ್ ಬನ್ನಿ ಸ್ಟೇಜ್ಗೆ. ಓ ನಮಸ್ಕಾರ. ಡ್ಯಾನ್ಸ್ ರಜಾ ಡ್ಯಾನ್ಸ್ ಅಂದ್ರೆ ನೀವೇನಾ? ನಮಸ್ಕಾರ ಸರ್, ನಾನೇ ಡ್ಯಾನ್ಸ್ ರಾಜ. ಓ ಓಕೆ. ನಿನ್ನೆ ನೀವು ಸೆಲೆಕ್ಟ್ ಆದ ಖುಷಿ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನೋಡ್ತಾ ಇದೆ. ಹೌದು ಸರ್, ನಾನು ಇವಾಗ ನೀವೇ ಹೈಲೈಟ್ ಆಗಿದ್ದೀರಾ. ಹೌದು. ಇನ್ನು 4 ಜನ ಬೇರೆ ಕಡೆಗೆ ಇದಾರಂತೆ ನಮ್ಮ ಜಡ್ಜಸ್ ಹೇಳಿದ್ರು. ಸರ್. ಇವಾಗ ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ಸೆಲೆಕ್ಟ್ ಅಲ್ಲಿ? ಸರ್ ತುಂಬಾ ಖುಷಿನೇ ಆಗ್ತಾ ಇದೆ ಸರ್. ಓ ಓಕೆ ಓಕೆ. ನಿಮ್ಮ ಮುಖದಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ. ಸರ್ ಹೇಗೆ ಅನಿಸ್ತಾ ಇದೆ? ಮುಂದೆ ನೀವು ಏನ್ ಯಾವ ತರ? ಸರ್, ಮುಂದೆ ಈಗ ನನಗೆ ಡ್ಯಾನ್ಸ್ ರಾಜ ಅಂತಾನೆ ನನಗೆ ಪ್ರಶಸ್ತಿ ಇದು ಮಾಡಿದ್ರು ಸರ್. ಓಕೆ ಮುಂದೆ ಅವ್ರು ಏನ್ ಕೊಡ್ತಾರೋ ನಾನು ಸಿದ್ಧವಾಗಿದ್ದೀನಿ ಸರ್ ಮಾಡಕ್ಕೆ. ಸರ್, ಒಳಗ್ ಹೋದ್ಮೇಲೆ ಇವಾಗ 4 ಜನ ಇದಾರೆ, ತುಂಬಾ VIP ಗಳವರು, ಹೌದು ಸರ್. ತುಂಬಾ ಕಂಟೆಸ್ಟೆಂಟ್ ಅಲ್ಲಿ ಪಾಸ್ ಆಗಿದ್ದಾರೆ. ಇವಾಗ ನಿಮ್ಮನ್ನು ಅದೇ ರೀತಿ ಪಾಸ್ ಮಾಡಿದ್ದಾರೆ. ಆಕ್ಚುಲಿ ಅದರಲ್ಲಿ ನೀವು ಪಾಸ್ ಆಗಿದ್ದೀರಾ, ಓಕೆನಾ? ಓಕೆ. ಇವಾಗ ನಾಳೆ ಒಳಗ್ ಹೋದ್ಮೇಲೆ ನಿಮಗೆ ಅಕಸ್ಮಾತ್ ಸೋಲು ಕಂಡು ಬಂದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ? ಸರ್ ಅದು ದೇವ್ರಿತ್ತೆ ಸರ್, ನಾನು ಏನ್ ಮಾಡ್ಬೇಕಂತ ಮಾಡ್ತೀನಿ. ಓಕೆ. ಅದು ಮುಂದೆ ಏನಾಗುತ್ತೆ ಅಂತ ನಾನು ಹೇಳಕ್ ಬರಂಗಿಲ್ಲ. ಏನ್ ಟಾಸ್ಕ್ ಕೊಡ್ತಾರೋ ಅವೆಲ್ಲ ಮಾಡ್ತೀರಾ? ಓಕೆ ಸರ್, ಮಾಡಿ. ಅಕಸ್ಮಾತ್ ಟಫ್ ಟಾಸ್ಕ್ ಕೊಟ್ರೆ ಸರ್ ಅದಕ್ಕೆ ಏನು ಕೊಟ್ರು ನಾನು ಸಿದ್ಧವಾಗಿ. ಇವಾಗ ನೀವು ಪ್ರತಿ ಕ್ಷಣ ಡ್ಯಾನ್ಸ್ ಮಾಡ್ತಾನೆ ಇರ್ತೀರಾ, ಹೌದು. ಅಕಸ್ಮಾತ್ ಅಲ್ಲಿ ಡ್ಯಾನ್ಸ್ ಮಾಡ್ದೇನೆ ನೀವು ಇರು ಅಂತಂದ್ರೆ ಇರ್ತೀರಾ? ಸರ್ ನನಗೆ ಡ್ಯಾನ್ಸ್ ಮಾಡಲ್ದಂಗೆ ಇರಕ್ ಆಗೋದಿಲ್ಲ. ಮತ್ತೆ ಹೇಗೆ? ಹಾಗಾದ್ರೆ ನಿಮ್ಗೆ ಹೊರಗೆ ಹೋಗತ್ತಾರೆ. ಸರ್ ನೋಡೋದು ಸರ್, ಅದು ಪ್ರಯತ್ನ ಪಡ್ತಾ ಇದೀನಿ. ಆದ್ರೆ ಅದ್ರ ಮುಂದೆ ಹೆಂಗೆ ಹೆಜ್ಜೆ ಇಡ್ಬೇಕಂತ ನಾನು ಮುಂದೆ ಆಲೋಚನೆ ಮಾಡ್ಬೇಕು ಸರ್. ಓಕೆ, ಧನ್ಯವಾದಗಳು ಸರ್. ನೀವು ಇಷ್ಟೊಂದು ತುಂಬಾ ಖುಷಿಯಾಗಿ ಹಾರ್ಬಲ್ ಆಗಿ ನೀವು ಆಕ್ಟಿವ್ ಆಗಿದ್ದೀರಾ. ಓಕೆ. ನೋಡೋಣ ಈ ಮುಂದೆ ವೀಕ್ಷಕರು ಯಾವ ತರ ಸರ್, ನಿಮ್ಮನ್ನ ಎಲ್ಲ- ತರ್ತಾರೆ ಅದನ್ನ ನೋಡೋಣ. ಓಕೆ, ಹೇಳಿ 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 ಹೇಳಿ. ಸರ್ ಮುಂದೆ ಜನ ಅಭಿಪ್ರಾಯ ಹೆಂಗೈತೆ ಹಂಗ ನೋಡ್ಬೇಕು ಸರ್. ಜನ ನನಗೆ ಹೆಂಗ ಪ್ರೋತ್ಸಾಹ ಕೊಡ್ತಾರೋ ನಾನು ಅದ್ರ ಮೇಲೆ ನಾನು ಟ್ಯಾಲೆಂಟ್ ತೋರಿಸ್ತೀನಿ ಸರ್. ಓಕೆ ಓಕೆ ಓಕೆ, ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಧನ್ಯವಾದ. ಈಗ ನೆಕ್ಸ್ಟ್ ಎಲ್ಲರನ್ನು ಮೀಟ್ ಆಗೋ ಸಂದರ್ಭ ಬರುತ್ತೆ. ಆ ಮತ್ತೆ ಏನಂತೀರಾ ಜಡ್ಜಸ್? ಇನ್ನೂ 4 ಜನ ಇದ್ದಾರೆ, ಅವ್ರನ್ನ ಸ್ಟೇಜ್ಗೆ ಕರೆಯುವ ಒಂದು ಓಕೆ. ಮಾಡುವ. ಇವಾಗ ಹಾಗಾದ್ರೆ ಬಿಗ್ ಬಾಸ್ ಮನೆನ ತೋರಿಸ್ತೀರಾ ಸರ್? ತೋರಿಸ್ತೀವಿ, ನೀನು ತೋರಿಸ್ತೀವಿ. ಓಕೆ ಓಕೆ. ಅದ್ರ ಒಳಗೆ ಬಿಡುವ, ಅವರ ಇದರಿಂದಾನೇ ಪರಿಶೀಲನೆ ಮಾಡ್ಕೊಂಡ ಒಳಗ್ ಬಿಡ್ತೀವಿ. ಇನ್ನು ಓ, ಹಾಗಾದ್ರೆ ಇನ್ನೊಂದ್ಸತಿ ಮತ್ತೆ ಸೆಲೆಕ್ಟ್ ಮಾಡಿ ಒಳಗಡೆ select ಮಾಡಿ ಬಿಡ್ತೀರಾ? ಬಿಡ್ತೀವಿ. ಓ ಓಕೆ ಓಕೆ ಓಕೆ, ಧನ್ಯವಾದಗಳು ಸರ್. ಹಾಗಾದ್ರೆ ಓಕೆ ಓಕೆ. ಜಿಗ್ ಬಾಸ್ ಮನೆ ಇನ್ನು ಎಷ್ಟು ದೂರ ಇದೆ ಸರ್? ಇನ್ನೇನು ಬಂತು ಇದೆ ಬಿಗ್ ಬಾಸ್. ಹಾ, sir. ಬಿಗ್ ಬಾಸ್ ಮನೆ ಓ ಓಕೆ ಓಕೆ, ತುಂಬಾ ಸೂಪರ್ ಆಗಿದೆ ಅಲ್ಲ ಸರ್? ಸರ್ ಏನಿದು ಹೊಸದಾಗಿ ಓಪನಿಂಗ್ ಆಗಿದೆ? ನಿನ್ನೆ ಹೊಸ ಮಾಡಿ, ನಿನ್ನೇನು ಗೃಹ ಪ್ರವೇಶ ಆಗಿದೆ. ಓಕೆ, ಹಾಗಾಗಿ ಸೂಪರ್ ಆಗಿದೆ ಸರ್. ನಿಮ್ಗೆ ಹೇಗೆ ಅನಿಸ್ತೆ ಇದು ಮನೆ ಎಲ್ಲ ನೋಡಿ? ಜಿಗ್ ಬಾಸ್ ಒಳಗೆ ಏನಾದ್ರು ನೋಡಿದ್ರಾ? ಇಲ್ಲ, ಒಳಗಡೆ ನೋಡ್ತಾ ಇದೀನಿ ಈಗ. ಓ, ಈಗ ನೀವು ಹೋಗಿಲ್ಲ ಸರ್? ನಾವು ಹೋಗಿಲ್ಲ, ಇದೀಗ ತಾನೇ ನಾವು ವೀಕ್ಷಣೆ ಮಾಡ್ತೇವೆ ಒಳಗೆ. ಓ ಓಕೆ ಓಕೆ ವೀಕ್ಷಣೆ ಮಾಡಿ ಹಾ 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 ಹಾ. ಹಾಗಾದ್ರೆ ಎಲ್ಲರೂ ಈಗ ಈ ಮನೆಯಲ್ಲಿ ಕೂಡಿ ಹಾಕ್ತಾರಾ? ಕೂಡ ಹಾಕ್ತಿವಿ. ಓ, ಅಂತೂ ಇಂತೂ ನಮಗೂ ಆರೇಬಲ್ ನೋಡ್ಬೇಕನ್ನ ಖುಷಿ ಅನಿಸ್ತೈತೆ. ಹಾ ಹಾ, ಓಕೆ, ಹೇಗಾಗತ್ತೋ ಹೇಗಿಲ್ಲೋ ನೋಡೋಣ. ತುಂಬಾ ಕಾದು ನೋಡುವ. ಖುಷಿ ಆಗತ್ತೆ. ಕಾದು ನೋಡುವ. ಓಕೆ ಓಕೆ, ಧನ್ಯವಾದಗಳು ಸರ್. ಆಯ್ತು. ಈ ಗಣಪರು ಯಾವಾಗ ಬರ್ತಾರೆ ಸರ್ ಇನ್ನು? ಗಣಪ ಜಿಗ್ ಬಾಸ್ ಗಣಪ ಬರ್ತಾರೆ, ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಬರ್ತಾರೆ. ಓಕೆ ಓಕೆ, ಧನ್ಯವಾದಗಳು ಸರ್. ಆಯ್ತು, ನಮಸ್ಕಾರ. ಓಕೆ. ಜಿಗ್ ಬಾಸ್ ಮನೆ ಮಾಲೀಕರು ಬರ್ತಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಬೇಕು. ಬನ್ನಿ ಸರ್. ನಮಸ್ಕಾರ. ಜಿಗ್ ಬಾಸ್ ಮಾಲೀಕರು, ನಮ್ಮ ಹೆಸರು ಸರ್? ನರಸಿಂಹಪ್ಪ ಅಂತ. ನಮ್ಮ ಜಿಗ್ ಬಾಸ್ ನ ಗಣಪನವರು ನೆಚ್ಚಿನ ಗಣಪ ಬರ್ತಿದ್ದಾರೆ.
ವೆಲ್ಕಮ್ ಮಾಡುವ. ಬನ್ನಿ ಸರ್. ಓ ಹಾಯ್ ನಮಸ್ತೆ. ಗಣಪನವರು ಹಾ, ಹಾ. ಆಗಮಿಸಿದ್ದಾರೆ. ಏನೋ ನಮ್ಮ ಎಲ್ರು ಹೆಸರು- ಬಂದಿದ್ದೀರಾ? ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ರಿ. ಸೂಪರ್. Okay, ಬಿಗ್ okay. ಬಾಸ್ ಇದು ನಮ್ಮ ಮನೆ ನೋಡಿದ್ರ ಎಲ್ಲ? ಓಕೆ ಬಂದಿ ನಮಸ್ತೆ ಸರ್. ಹೇಗೆ ಆರಾಮಿದ್ದೀರಾ? ಓಕೆ, ನಮ್ ಬಿಗ್ ಬಾಸ್ ಮನೆಗೆ ನೀವು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇನ್ ಮುಂದೆ ಎಲ್ಲಾ ಪ್ರಾಕ್ಟೀಸ್ ಮಾಡಿದ್ದಾರೆ ಎಲ್ರು. ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ಖುಷಿಯಾದಂತ ವಿಚಾರನ ಮುಂದೆ ಜನ ನೋಡಿ ವಿಚಾರಣೆ ಮಾಡ್ತಾರೆ. ಓಕೆ, ಧನ್ಯವಾದಗಳು ಸರ್. ಸರ್ ಹಾಗಾದ್ರೆ ಬಿಗ್ ಬಾಸ್ ಮನೆ ಒಂದ್ಸತಿ ನಾವು ನೋಡೋಣ, ಆಮೇಲೆ ಕನ್ಸಲ್ಟೇಷನ್ ಎಲ್ಲರನ್ನು ಬಿಡೋಣಂತೆ. ಬರ್ರಿ. ಓಕೆ, ಚೆನ್ನಾಗಿದೆ. ಬಂದೋಬಸ್ತ್ ಆಗಿದೆ, ಸೂಪರ್ ಆಗಿದೆ. ಇನ್ನೇನು ಒಳಗ್ ಹೋಗೋರು ಯಾವ ತರ ಇರ್ತಾರೋ ಏನೋ ಗೊತ್ತಿಲ್ಲ, ತುಂಬಾ ಖುಷಿ ಆಗ್ತದೆ. ವೀಕ್ಷಕರೇ, ನೀವು ನೋಡಿ ತುಂಬಾ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ. ಏನ್ ಸರ್ ಓಪನ್ ಆಗ್ತಾ ಇಲ್ಲ? ಲಾಕರ್ ಸೀಕ್ರೆಟ್ ಕೊಡಲ್ರಿ. ಓ ಹಂಗೆ. ಬಿಸಿಲಿಂದ ಬಂದೆಲ್ಲ ಮರ್ತೋಗ್ಬಿಟ್ಟಿತ್ತು. ಬನ್ನಿ ಅಜಿತ ಬನ್ನಿ. ವಾವ್ ಸೂಪರ್. ಓ ಈ ತರ ಎಲ್ಲ ಈ ಕಂಟೆಸ್ಟೆಂಟ್ ಗಳಿಗೆ ಎಲ್ಲ ಈ ತರ ಹಿಂಗ್ ಮಾಡಿದಾರೆ ಸರ್. ಓಕೆ, ಸೂಪರ್ ಸೂಪರ್. ಓ ನಮಸ್ತೆ. ದೇವ್ರ ಮನೆ ಸೂಪರ್ ಆಗಿದೆ. ವೀಕ್ಷಕರೇ ನೋಡಿ, ನಮ್ಮ ನರಸಿಂಹ ಸರ್ ಅವರು ಈ ಒಂದು ಬಿಗ್ ಬಾಸ್ ಮನೆಗಾಗಿ ಎಲ್ಲ ಕಂಟೆಸ್ಟ್ ಗಳಿಗಾಗಿ ತಮ್ಮ ಮನೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಎಲ್ಲರಿಂದನೂ ಮತ್ತೆ ವೀಕ್ಷಕರಿಂದನೂ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ. ಅಡಿಗೆ ಮನೆ ಇಲ್ಲಿದೆ ಬನ್ನಿ. ಓ ಸೂಪರ್. ಇಲ್ಲಿ ಓ ಅವ್ರಿಗೆಲ್ಲ ಅಲ್ಲಿ ಪಾತ್ರೆ ಪತ್ರೆ ಎಲ್ಲ ಇಟ್ಟಿದ್ದೀರಾ ಅಲ್ಲಿ? ಹಾ, ಓಕೆ 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 ಓಕೆ. ಎಲ್ಲ ಆಗಿದೆ. ಇಲ್ಲೆಲ್ಲ ತಟ್ಟೆಗಳೆಲ್ಲ ಹಿಂದಿ ಕಡೋದು ಎಲ್ಲ ವ್ಯವಸ್ಥೆ ಬೇರೆ ಟೈಪ್ ಮಾಡಿದ್ವಿ ನಾವು. ಓಕೆ, ಸೂಪರ್ ಸೂಪರ್. ಹಾಲೆಲ್ಲ ಸರ್ ಚೆನ್ನಾಗಿದೆ ಇದೆ. ಸರ್. ಮತ್ತೆ ವಾಶ್ರೂಮ್ ಅದೇನು ಇದೆ, ಅಲ್ಲಿದೆ ಓಕೆ ಮಶ್ರೂಮ್ ಇದೆ ಇದರಾ? ಇದೆ. ಓಕೆ ಓಕೆ. ವಾಶ್ರೂಮ್ ಸೂಪರ್ ಕ್ಲಿಯರ್ ಆಗಿದೆ. ಓಕೆ. ಮತ್ತೆ ಸರ್ ಮೇಲ್ಗಡೆ ಏನಾದ್ರು ಇದೆನಾ ಮನೆ ಏನಾದ್ರು? ಇದೆ ಇದೆ ಬನ್ನಿ. ಓಕೆ ಓಕೆ. ಇದು ನೋಡಿ, ಇದೊಂದು ಇದು ಬೆಡ್ರೂಮ್, ಓಕೆ. ಇದು ಫಸ್ಟ್ ರೂಮ್. ಓ ಎರಡು ಇದರಾ? ಎರಡು ಇದೆ. ಓಕೆ, ಕಂಟೆಸ್ಟ್ಗಳಿಗೆ. ಓಕೆ ಓಕೆ ಸೂಪರ್. ತುಂಬಾ ಚೆನ್ನಾಗಿ ಕಟ್ಸಿದ್ದಾರೆ ಸರ್. ಅದ್ಭುತವಾಗಿದೆ. ಹೇಳಿ ಮಾಡಿಸ್ದಂಗಿದೆ ಬಿಗ್ ಬಾಸ್ ಮನೆಗಾಗಿ. ಬನ್ನಿ ಬನ್ನಿ. ಸೂಪರ್. ನೀವು ಇದನ್ನ ಹಿಡ್ಕೋಬಾರ್ರಿ, ಅದನ್ನ ಇಲ್ಲ. ಏನೋ ಬೇರೆ ಇದೆ, ಯೋಜನೆ ಇದೆ, ಆ ಯೋಜನೆ ಪ್ರಕಾರ ಮಾಡ್ಬೇಕಂತ ಇದೀವಿ. ಸರಿ ಸರಿ. ಹೌದಾ? ಇದು ಬೆಡ್ರೂಮ್, ಹಾ 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 ಹಾ. ಇದು ಒಂದು ಬೆಡ್ರೂಮ್. ಓಕೆ ಓಕೆ ಸೂಪರ್ ಆಗಿದೆ. ಓಕೆ, ಹೌದಾ? ತುಂಬಾ ಚೆನ್ನಾಗಿ ಮಾಡಿಸಿದಾರೆ ಸರ್. ಸರಿ. ಆಮೇಲೆ ಇದು ಒಂದು ಬೆಡ್ರೂಮ್. ಓಕೆ. ಸೂಪರ್ ಸೂಪರ್. ಗಾಳಿ ಬೆಳಕು ಚೆನ್ನಾಗಿದೆ. ಓಕೆ. ಓಕೆ. ಇದು ನೋಡ್ರಿ, ಈ ಕಲರ್ ಆ ಕಲರ್ ಮ್ಯಾಚಿಂಗ್. ಓ ಸೂಪರ್ ಸೂಪರ್ ಸೂಪರ್. ಈ ಕಲರ್ಗೂ ಆ ಕಲರ್ಗೂ ಮ್ಯಾಚಿಂಗ್. ಸೂಪರ್. ಮತ್ತೆ ಬೇರೆ ಬೇರೆ ಆದ್ರೆ ಸರಿ ಕಾಣಲ್ಲ ಅಂತ. ಅದೇ. ಆಮೇಲೆ ಇದು ವಾಶ್ರೂಮ್ಗಳು ಎರಡು ಇದೆ. ಓ ಇನ್ನೊಂದು. ಓಕೆ ಓಕೆ ಓಕೆ. ಇದೊಂದು ಇದೆ. ಓಕೆ. ಇದೊಂದು ಹಾಲ್. ಹಾಲ್. ಆಮೇಲೆ ಟಿವಿ ಓ ಶೋಕೇಶ್ ಇದೆ ನೋಡಿ. ಎಲ್ಲ ಏನ್ ಮಾಡಿಸ್ತಾ ಬಿಗ್ ಬಾಸ್? ಅಲ್ಲೊಂದು ಬೆಡ್ರೂಮ್ ಇದೆ. ಹಾ ಹಾ. ಓ ಇದೊಂದು ಇದೆ. ಹೌದಾ? ಓಕೆ, ಸೂಪರ್ ಸೂಪರ್ ಸೂಪರ್. ಮತ್ತೆ ಬಾಲ್ಕನಿ ಇದೆ ಸರ್? ಓಕೆ, ಬಾಲ್ಕನಿ ಇದೆ. ಓ ಸೂಪರ್ ಸೂಪರ್. ಸ್ವಲ್ಪ ಬೇಜಾರಾದ್ರೆ 16 ಹಾಕ್ಯಬಹುದು ಇಲ್ಲಿ. ಓ ಎಲ್ಲ ಒಳಗಿದ್ದಾರೆ. ಗಾಳಿ ಬೇಕಂದ್ರೆ ಸೆಕೆ ಆಗ್ಬಾರ್ದಲ್ಲ, ಫ್ಯಾನ್ ಇಲ್ದಲ್ಲೇ ಇಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊ. ಓಕೆ ಓಕೆ ಓಕೆ. ಸೂಪರ್, ಧನ್ಯವಾದಗಳು ಸರ್. ಧನ್ಯವಾದಗಳು. ನಮಸ್ತೆ. ಬಿಗ್ ಬಾಸ್ಗಾಗಿ ಹೆಂಗ ಅನ್ಸಿದೆ ಸರ್ ಮನೆ? ಎಲ್ಲ ಚೆನ್ನಾಗಿದೆ. ಒಂದು ಒಳ್ಳೆ ಮನೆ ಕೊಟ್ಟಿದ್ದೀರಾ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತೈತಿ. ವೀಕ್ಷಕರು ತುಂಬಾ ಒಂದು ಆರಿಬಲ್ ಆಗಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ. ಆಮೇಲೆ ಮನೇನ ಸೆಲೆಕ್ಟ್ ಮಾಡಿದ್ದಾರೆ. ಅದು ನಮಗಂತೂ ತುಂಬಾ ಖುಷಿ ಆಗಿದೆ. ತುಂಬಾ ಚೆನ್ನಾಗಿದೆ. ಈ ಬಿಗ್ ಬಾಸ್ಗಾಗಿ ಮನೆ ನೀವು ಕಟ್ಟಿಸ್ಕೊಟ್ಟಿದಂಗಾಗಿದೆ. ಇದಕ್ಕೆ ನೀವು ಕೊಟ್ಟಿದ್ದಕ್ಕಾಗಿ ಎಲ್ಲ ವೀಕ್ಷಕರಿಂದಲೂ ನಮ್ಮ ಒಂದು ಟೀಮ್ ಇಂದನೂ ನಿಮಗೆ ತುಂಬ ಧನ್ಯವಾದಗಳು ಸರ್. ಒಳ್ಳೇದಾಗುತ್ತೆ. ಓಕೆ.